ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ತಾಲೂಕಾ ಸಮಿತಿ, ರೋಣ ಭೀಮ್, ಆರ್ಮಿ ಏಕ್ತಾ ಮಿಷನ್ ರೋಣ ಇವರಿಂದ ಮತ್ತು ಬೆಳವಣಿಗೆ ಗ್ರಾಮಸ್ಥರಿಂದ ರೋಣ ಪಟ್ಟಣದ ಅಬಕಾರಿ ಕಚೇರಿ ಮುಂದೆ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಅಧ್ಯಕ್ಷ ಹನುಮಂತ್ ಚಲವಾದಿ, ರೋಣ ತಾಲೂಕು ಬೆಳವಣಿಗೆ ಗ್ರಾಮದಲ್ಲಿ ಹೊಸದಾಗಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಬಾರದು. ಒಂದು ವೇಳೆ ಪರವಾನಗಿ ನೀಡಿದರೆ ಅದನ್ನ ರದ್ದುಪಡಿಸಬೇಕು. ಈಗಾಗಲೇ ಮದ್ಯದ ಅಂಗಡಿ ತೆರೆಯಲು ಕಟ್ಟಡ ನಿರ್ಮಾಣ ಮಾಡಿದ್ದು, ಇದು ಕಂಪನಿಯ ಕಟ್ಟಡದ ಸುತ್ತ ಬಡ ಜನರಿಗೆ ಗ್ರಾಮ ಪಂಚಾಯಿತಿಯಿಂದ ನಿವೇಶನಗಳನ್ನ ಹಂಚಿಕೆ ಮಾಡಿದ್ದು, ಇದರ ಮಧ್ಯೆ ಹೊಸದಾಗಿ ಸಾರಾಯಿ ಅಂಗಡಿ ತೆರೆದಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಕೂಡಲೇ ಸಾರಾಯಿ ಅಂಗಡಿಯ ಪರವಾನಗಿ ರದ್ದು ಮಾಡಬೇಕು ಮತ್ತು ಅದನ್ನ ಈ ಜಿಲ್ಲೆಯಿಂದ ಬೇರೆ ಕಡೆ ಸ್ಥಳಾಂತರ ಮಾಡಬೇಕೆಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಅಧ್ಯಕ್ಷ ಹನುಮಂತ್ ಚಲವಾದಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಭೀಮ್ ಆರ್ಮಿ ಏಕ್ತಾ ಮಿಷನ್ ತಾಲೂಕಾ ಅಧ್ಯಕ್ಷ ಪುಂಡಲಿಕ್ ಮಾದರ್ ಮಾತನಾಡಿ, ಬೆಳವಣಿಗೆ ಗ್ರಾಮದಲ್ಲಿ ಹೊಸದಾಗಿ ಸಾರಾಯಿ ಅಂಗಡಿಯ ಲೈಸೆನ್ಸ್ ಅನ್ನ ನೀಡಿರುವುದನ್ನ ಹಿಂಪಡಿಬೇಕು. ಅಲ್ಲಿ ಕಟ್ಟಿರುವ ಕಟ್ಟಡಕ್ಕೆ ಮತ್ತು ಮಾರಾಟಕ್ಕೆ ಅವಕಾಶವನ್ನ ಮಾಡಿಕೊಡಬಾರದು. ಆ ಕಟ್ಟಡದ ಮಧ್ಯೆ ಬಡ ಜನರು ವಾಸ ಮಾಡ್ತಾರೆ ಮತ್ತು ದೇವಸ್ಥಾನಕ್ಕೆ ಮಹಿಳೆಯರು ಕೂಡ ಬರೋದ್ರಿಂದ ಮುಂದೆ ತೊಂದರೆಗಳಾಗಬಹುದು ಎಂದು ಅಬಕಾರಿ ಇಲಾಖೆ ವಿರುದ್ಧ ಹರಿಹಾಯ್ದರು. ಈ ಸಂದರ್ಭದಲ್ಲಿ ಬಸವರಾಜ್ ಕಾಳೆಚಂದ್ರು, ಅಬ್ಬಿಗೆರಿ, ಮುತ್ತು, ನಂದಿ, ಮಹೇಶ್ ಮಾದರ್, ರಮೇಶ್ ಮಾದರ್, ಸಿದ್ದು ಅಮರಾವತಿ, ಸಾಗರ್ ಕಾಳೆ, ಭೀಮಪ್ಪ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ರುದ್ರಪ್ಪ, NKTV4 ನ್ಯೂಸ್ ಬ್ಯೂರೋ, ಗದಗ. ರೋಣ ತಾಲೂಕು ಬೆಳವಣಿಗೆ ಗ್ರಾಮದಲ್ಲಿ ಹೊಸದಾಗಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡಿದ ಬೆಳವಣಿಗೆ ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ತಾಲೂಕು ಅಬಕಾರಿ ಇಲಾಖೆಯವರು ಸೇರಿ ಮದ್ಯದ ಅಂಗಡಿಗೆ ಪರವಾನಗಿ ನೀಡುತ್ತಿದ್ದು ಅಕ್ಷಮ್ಯ ಅಪರಾಧ. ಏಕೆಂದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಓದುವ ವಯಸ್ಸಿನಲ್ಲಿ ಮದ್ಯಪಾನ ದುಶ್ಚಟಗಳಿಗೆ ದಾಸರಾಗುತ್ತಿದ್ದು ಮತ್ತು ಓದಿ ಜೀವನ ರೂಪಿಸಿಕೊಳ್ಳುವ ವಯಸ್ಸಿನಲ್ಲಿ ಮದ್ಯಪಾನ ಸೇವನೆಯಿಂದ ಆರೋಗ್ಯ ಕೆಡಿಸಿಕೊಳ್ಳುವ ಸಂದರ್ಭದಲ್ಲಿ ಹಾಗೂ ಕುಡಿದು ಬೈಕ್ ಸವಾರಿ ಮಾಡಿ ಪ್ರಾಣಗಳು ಕಳೆದುಕೊಂಡಿದ್ದು ಮತ್ತು ಕುಟುಂಬಗಳಲ್ಲಿ ಜಗಳ, ಎಷ್ಟೋ ಸಂಸಾರಗಳು ಬೀದಿಗೆ ಬಂದಿದ್ದರಿಂದ ತಾವು ಮದ್ಯದ ಅಂಗಡಿ ಪರವಾನಗಿ ನೀಡಬೇಡಿ ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆ, ಯುವ ಸೈನ್ಯ, ಗದಗ ಜಿಲ್ಲಾ ಉಪಾಧ್ಯಕ್ಷರು ವಸಂತ ಚಲವಾದಿ, ಬಣ ದಿನಾಂಕ 7/1/2025 ಸಮಯ 11 ಗಂಟೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ ಅಂಬೇಡ್ಕರ್ ಭೀಮವಾದ ತಾಲೂಕು ಅಧ್ಯಕ್ಷರು ಬೆಂಬಲ ವ್ಯಕ್ತಪಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ, ಯುವ ಸೈನ್ಯ, ಗದಗ ಜಿಲ್ಲಾ ಉಪಾಧ್ಯಕ್ಷರು ವಸಂತ ಚಲವಾದಿ, SA ಕೊಡಗೇರಿ ಬಣ ಗೌರವಪೂರ್ವಕ ಮನವಿ ಸಲ್ಲಿಸಲಾಗಿದ್ದನ್ನು ನಾನು ಮನವಿಯನ್ನು ಸ್ವೀಕಾರ ಮಾಡಿಕೊಂಡು ಮಾನ್ಯ DC ಮೇಡಮ್ ಅವರ ಗಮನಕ್ಕೆ ತಂದು ಇದರ ಬಗ್ಗೆ ನ್ಯಾಯಪತ್ರ ಕ್ರಮ ಕೈಗೊಳ್ಳಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ ತಮ್ಮೆಲ್ಲ ಸಂಘಟನೆಯವರಿಗೆ ನಾನು ಭರವಸೆ ಕೊಡ್ತೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಹೋರಾಟಕ್ಕೆ ಅಂದ್ರೆ ಅಬಕಾರಿ ಇಲಾಖೆಯವರಿಗೆ ಯಾವ ರೀತಿಯಾಗಿ ಹೇಳ್ಬೇಕು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಒಳ್ಳೊಳ್ಳೆ ಆಸ್ಪತ್ರೆ ಕಟ್ಟಿಸ್ರಿ, ಒಳ್ಳೊಳ್ಳೆ ಶಾಲೆಯನ್ನು ಕಟ್ಟಿಸ್ರಿ ಅಂತಕ್ ನಾವೆಲ್ಲ ಬೆಂಬಲ ಕೊಡ್ತೀವಿ. ನೀವು ಸರಾಯಿ ಮಾರಾಟ ಮಾಡಿ ಇಡೀ ಊರನ್ನ ಹಾಳು ಮಾಡೋದಿದ್ರ ಊರಿಗೊಂದು ಏನ್ ಶಾಲೆ ದವಾಖಾನೆ ಏನದವನ್ನೆಲ್ಲ ಡೆಮಾಲಿಷನ್ ಮಾಡಿಸ್ರಿ, ಎಲ್ಲ ಕಡೆಗೆ ಬಾರ್ ಕಟ್ಟಿಸ್ಬಿಡ್ರಿ. ಒಟ್ಟು ಕುಡ್ಕೊಂತ ಅಡ್ಡಾಡಿ ಮನಿ ಮಠ ಮಾರ್ಕೊಂಡು ಹಾಳಾಗಿ ಹೋಗ್ರಿ ಅವ್ರು ಎಲ್ಲರೂ. ಮುಂದೆ ಸರ್ಕಾರ ಪಗಾರ ಕೊಡ್ತದೆ ತಿಂಗಳ 35-40 ಸಾವಿರ. ಅಷ್ಟಿದ್ರು ಕೂಡ ಈ ಸಾರಾಯಿ ಮಾರಾಟ ಮಾಡಕ್ಕೆ ಅವಕಾಶ ಮಾಡಿಕೊಡ್ತೀರಿ ಅಂದ್ರೆ ನಿಮ್ಮ ಆ ಒಂದು ಬಟ್ಟೆಗೆ ಗೌರವ ಅಲ್ಲದು. ಯಾಕಪ್ಪ ಅಂದ್ರೆ ಸಾಕಷ್ಟು ಬಡ ಜನರು ಇವತ್ತು 100, 200, 300 ರೂಪಾಯಿ ದುಡಿದು ಜೀವನ ನಡೆಸ್ತಿರ್ತಾರೆ. ಅದ್ರಾಗ 200, 300 ರೂಪಾಯಿ ಬರೀ ಸರಿಯಾಗಿ ಹೋಯ್ತಂದ್ರೆ ಮನೆಗೆ ರೇಷನ್ ಹೆಂಗ್ ತರಬೇಕು, ಮಕ್ಕಳು ಶಾಲೆ ಹೆಂಗ್ ಕಲಿಸ್ಬೇಕು ಅನ್ನೋದನ್ನ ತಾವು ವಿಚಾರ ಮಾಡ್ಬೇಕು. ಯಾಕಂದ್ರೆ ತಮ್ಮ ಮಕ್ಕಳು ಒಳ್ಳೆ ಸ್ಕೂಲಿಗೆ ಹಾಕ್ಬಿಟ್ಟಿರ್ತೀರಿ ನೀವು. ನಾವು ಒಂದು ಸರ್ಕಾರಿ ಶಾಲೆಗೆ ಹಾಕ್ಬೇಕು ನಮ್ಮ ಮಕ್ಕಳನ್ನ. ಇದ್ದಿದ್ರಾಗ ಅದ್ರಾಗ ದುಡಿದು ಅದ್ರಾಗ ಸರಿಯಾಗಿ ಕುಡಿದು ಇನ್ನಿತರ ಖರ್ಚು ಮಾಡಿ ನಮ್ಮ ಮಕ್ಕಳು ಓದಿಸೋಷ್ಟು ಕೆಪಾಸಿಟಿ ನಮ್ಗೆ ಇರಲ್ಲ. ತಾವು ಅಂತಕ್ಕೆ ಅವಕಾಶ ಮಾಡಿಕೊಡ್ಬೋದು ಅಬಕಾರಿ ಇಲಾಖೆಯವರು. ಸಂಪೂರ್ಣವಾಗಿ ಏನೈತಿ ಗ್ರಾಮಗಳಲ್ಲಿ ಸರಾಯಿ ಮುಕ್ತ ಗ್ರಾಮಗಳನ್ನ ಮಾಡ್ಬೇಕು. ಇದು ಗಾಂಧೀಜಿಯವ್ರು ಕಂಡಂತ ಕನಸು ಇನ್ನೂ ನನಸಾಗುತ್ತಂದ್ರೆ ನೀವು ಅಧಿಕಾರಿಗಳು ಅಂತವ್ರಿಗೆಲ್ಲ ಸಪೋರ್ಟ್ ಮಾಡ್ತೀರಿ ಅನ್ನೋದಕ್ಕೋಸ್ಕರ ಇಂತ ಬಾರ್ ಹೆಚ್ಚಾಗುಂತ ಅಂತ ನನ್ನ ಅನಿಸಿಕೆ. ಹಾಗಾಗಿ ದಯವಿಟ್ಟು ತಮ್ಮ ಏನೊಂದು ಇಲಾಖೆ ಸಮವಸ್ತ್ರ ಹಾಕೊಂಡ್ರೆ ಇದು ಗೌರವ ಬರಬೇಕಂದ್ರೆ ತಾವು ಕಟ್ಟುನಿಟ್ಟಾಗಿ ಪ್ರತಿ ಗ್ರಾಮಗಳಲ್ಲಿ ಏನೊಂದು ಸರಾಯಿ ಮಾರಾಟ ಮಾಡ್ತಾರ ಅವನ್ನೆಲ್ಲ ಸಂಪೂರ್ಣವಾಗಿ ಬಂದ್ ಮಾಡ್ಬೇಕು. ಇಲ್ಲಪ್ಪ ಅಂದ್ರೆ ನಾವು ರಾಜ್ಯಾದ್ಯಂತ ಈ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡ್ತೀವಿ. ನಿಮ್ಗೆ ಎಚ್ಚರಿಕೆ ಇರಲಿ. ಇದೇ ರೀತಿ ಮುಂದುವರಿತಪ್ಪ ಅಂದ್ರೆ
ನಾವು ಯಾರು ಕೂಡ ಸುಮ್ಮನಿರಲ್ಲ, ಬೀದಿಗಿಳಿದು ಹೋರಾಟ ಮಾಡಬೇಕಾಗತ್ತೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಅಧಿಕಾರಿಗಳು ನಾನು ನೀಡಲಿಕ್ಕೆ ಬಯಸ್ತೀನಿ. ಬಂಧುವೆ, ತಾವು ಕೂಡ ಅರ್ಥ ಮಾಡಿಕೊಂಡು ಇವತ್ತು ಗ್ರಾಮಗಳಲ್ಲಿ ಸಾಕಷ್ಟು ಬಡ ಜನರು ಇರ್ತಾರ, ಅವ್ರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಪಡಿಸ್ಬೇಕಂದ್ರೆ ನೀವು ಸಹಕಾರ ಮಾಡ್ಬೇಕು. ನೀವು ಸಹಕಾರ ಹೆಂಗ್ ಮಾಡ್ಬೇಕಂದ್ರ ಯಾವುದೇ ಒಂದು ಗ್ರಾಮಗಳಲ್ಲಿ ಒಂದು ಸರ ಪ್ಯಾಕೆಟ್ ಕೂಡ ಬೀಳದಂಗೆ ನೀವು ನೋಡ್ಕೊಂಡ್ರೆ ಅದು ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಬಂದಾಗಲೇಬೇಕು, 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 ಬಂದಾಗಲೇಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಅಯ್ಯಯ್ಯೋ, 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 ಸರ್ಕಾರಂತೆ ಸರ್ಕಾರ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಈ ಕೂಡಲೇ ಬೆಳವಣಿಗೆ ಬಂದಾಗಲೇಬೇಕು, ಈ ಕೂಡಲೇ ಬೆಳವಣಿಗೆ ಬಾರ್ ಸೀಸ್ ಆಗಲೇಬೇಕು, ಬೇಕೇ ಬೇಕು, ಬೇಕೇ ಬೇಕು. ಭ್ರಷ್ಟಾಚಾರಿ ಇಲಾಖೆಗೆ ಏನು ಧಿಕ್ಕಾರ, ಬಡವರ ಸಾವನ್ನ ಆಟ ಆಡ್ತಿರುವಂತ ಇಲಾಖೆಗೆ ಏನು ಧಿಕ್ಕಾರ. ನಮ್ಮ ಲಾಭಕ್ಕೋಸ್ಕರ ಸಹಾಯ ಮುಕ್ತ ಸಹಾಯ ಮಾಡಲು